ಪ್ಯಾಲೇಸ್ ನೋಡಿಕೊಂಡು ಶೇಖ್ ಜಯದ್ ಗ್ರ್ಯಾಂಡ್ ಮಾಸ್ಕ್ ಹೋಗ್ತಾ ಇದ್ದೀವಿ. ಈ ಮಾಸ್ಕು ಪ್ರಪಂಚದಲ್ಲೇ ಇರ್ತಕ್ಕಂಥ ದೊಡ್ಡ ದೊಡ್ಡ ಮಾಸ್ಕ್ಗಳಲ್ಲಿ ಇದು ಕೂಡ ತುಂಬ ಪ್ರಸಿದ್ಧವಾದ ಮಾಸ್ಕ್. ರೀಚ್ ಆಗ್ತಾ ಇದ್ದೀವಿ. ಇದು ಬಲಭಾಗಕ್ಕೆ ಕಾಣಿಸ್ತಾ ಇದೆ ನೋಡಿ, ಎಷ್ಟು ಸುಂದರವಾಗಿದೆ. ನಿಜವಾಗ್ಲೂ ಎರಡು ಕಣ್ಣು ಸಾಲದು, ನನಗೆ ತುಂಬ ದೈವಿಕ ಭಾವನೆ ಮೂಡಿ ಬರ್ತಾ ಇದೆ ನೋಡ್ತಾ ಇದ್ರೆ. ಇವಾಗ ಅಬುದಾಬಿ ಮಾಸ್ಕ್ ಬಂದಿದ್ದೀವಿ, ಶೇಖ್ ಜಯದ್ ಮಾಸ್ಕ್. ತುಂಬ ಚೆನ್ನಾಗಿದೆ ನೋಡೋಕ್ಕೆ. ಅಕ್ಕಪಕ್ಕ ಎಲ್ಲ ಶಾಪ್ಸ್ ಇದೆ. ಸದ್ಯಕ್ಕೆ ಎಂಟ್ರಿ ಮಾಡಿದ್ದೀವಿ. ಬಾರ್ಬಿ ಮಾಸ್ಕ್ ಹತ್ರಕ್ಕೆ ಹೋಗೋದಕ್ಕೆ 1 ಕಿಲೋಮೀಟ್ರ್ ನಡ್ಕೊಂಡು ಹೋಗಬೇಕು. 1 ಕಿಲೋಮೀಟ್ರ್ ನಡ್ಕೊಂಡು ಹೋಗೋದಕ್ಕೆ ಒಂಥರ ಮಾಲ್ ಥರ ಇರೋದ್ರಿಂದ 1 ಕಿಲೋಮೀಟ್ರ್ ಹೇಗೆ ನಡೆದ್ವಿ ಅಂತಲೇ ಗೊತ್ತಾಗಲಿಲ್ಲ ನಮಗೆ. ಅಷ್ಟು ಚೆನ್ನಾಗಿ ಲೈಟಿಂಗ್ ಅರೇಂಜ್ಮೆಂಟ್ಸ್ ಆಗಲಿ, ಒಳಗಡೆ ಅಷ್ಟು ಅದ್ಭುತವಾಗಿದೆ. ಇಲ್ಲಿ ನಡೆಯೋದಕ್ಕೆ ದೊಡ್ಡ ದೊಡ್ಡ ಎಸ್ಕಲೇಟರ್ಸ್ ಇದ್ದಾವೆ. ನಡೆಯೋದಕ್ಕೆ ತುಂಬ ದೊಡ್ಡದಾಗಿದೆ. ನೋಡಿ, ನಾವಿವಾಗ ಮಾಸ್ಕ್ ಒಳಗೆ ಬಂದಿದ್ದೀವಿ. ಎಷ್ಟು ಅದ್ಭುತವಾಗಿ ಇದೆ ಅಂದರೆ, ಸಾಯಂಕಾಲ ರಾತ್ರಿ ಆಗಿದೆ. ರಾತ್ರಿಯಲ್ಲಿ ತುಂಬ ಅಂದರೆ ಥರ ಒಂದು ಬಣ್ಣ, ಆ ಒಂದು ಲೈಟಿಂಗ್ಸು ತುಂಬ ಚೆನ್ನಾಗಿದೆ, ಸೊಗಸಾಗಿದೆ. ಅದನ್ನು ನೋಡಿದ್ರೇ ಅದಕ್ಕೆ ಒಂದು ಕಣ್ಣಿಗೆ ಇಂಪು ಥರ ಇದೆ. ಎಲ್ಲೋ ಒಂದು ಬೇರೆ ಪ್ರಪಂಚದಲ್ಲಿ ಕೂತಂಗಿದೆ ನನಗೆ, ಅಷ್ಟು ಚೆನ್ನಾಗಿದೆ. ಇಲ್ಲಿ ಎಲ್ಲ ಧರ್ಮೀಯರಿಗೂ ಪ್ರವೇಶ ಇದೆ. ಆದರೆ ಇಲ್ಲಿನ ಒಂದು ನಿಯಮ ಏನು ಅಂತಂದರೆ, ಹೆಂಗಸರು ಫಿಮೇಲ್ ಎಲ್ಲರೂ ತಲೆ ಮೇಲೆ ಸೆರಗು ಅಥವಾ ಟವಲ್ಲು ಅಥವಾ ವೇಲು ಕಂಪಲ್ಸರಿ ಹಾಕೋಬೇಕು, ಇಲ್ಲ ಅಂದರೆ ಪ್ರವೇಶ ಇಲ್ಲ. ಇದು ಅಲ್ಲಿರ್ತಕ್ಕಂಥ ಒಂದು ನಿಯಮ. ನಮಗಿನ ಉದ್ದೇಶ
ಓಕೆ ಓಕೆ. الخير